ಮಹಾಭಾರತದ ಪ್ರಾರಂಭಿಕ ಹಂತದಲ್ಲಿ ಬರುವ ಪಾತ್ರಗಳಲ್ಲಿ ಪಾಂಡು ಕೂಡ ಒಬ್ಬ. ಈ ಪಾಂಡು 5 ಪಾಂಡವರ ತಂದೆ, ಚಂದ್ರವಂಶದ ರಾಜಕುಮಾರ, ರಾಜನಾಗಿದ್ದವ. ಇವನ ಹಿನ್ನೆಲೆಯಲ್ಲಿ 1-2-3 ಬಹು ಸ್ವಾರಸ್ಯಕರವಾದ ಸಂಗತಿಗಳಿದ್ದಾವೆ. ಒಂದು, ಈ ಪಾಂಡು ಹುಟ್ಟುವಾಗ, ಪಾಂಡು ಅಂತಂದರೆ ಒಂಥರ ಬಿಳಿಚಿ ಹೋದವ, ಬೆಳ್ಳಗಿನ ಬಣ್ಣದವ. ಬೆಳ್ಳಗೆ ಅಂದರೆ ನಾವು ಕೇವಲ ಶರೀರದ ಬಣ್ಣ ಅಂತಲ್ಲ, ಸರ್ವಾಂಗವೂ ಕೂದಲು ಎಲ್ಲವೂ ಬೆಳ್ಳಗೆ. ಈ ರೀತಿ ಯಾಕಾಯಿತು ಅಂತಂದರೆ, ಅವನ ತಾಯಿ ಅಂಬಾಲಿಕೆ ವೇದವ್ಯಾಸರನ್ನು ನಿಯೋಗದ ಕಾರಣಕ್ಕೆ ಸಮೀಪಿಸುವಾಗ ಅವಳು ಭಯಗೊಂಡ್ಲಂತೆ. ಭಯ ಯಾಕೆಂದರೆ, ಅಲ್ಲಿಯವರೆಗೆ ಅರಮನೆಯಲ್ಲಿ ರಾಜವಂಶದವರನ್ನು, ಸುಂದರವಾದ ಪುರುಷರು ನೋಡ್ತಾ ಇದ್ದವಳಿಗೆ ಈ ವೇದವ್ಯಾಸ ಜಡೆಗಟ್ಟಿದವ, ಕೆಂಪು ಕಣ್ಣು, ಒಂದು ವಿಚಿತ್ರವಾದ ದೇಹ, ಇದನ್ನು ನೋಡಿ ಅವಳು ಭಯಪಟ್ಟಳು. ಭಯಪಟ್ಟ ಕಾರಣದಿಂದ, ಆ ಭಯದ ಕಾರಣದಿಂದ ಅವಳ ಮೈ ಬಿಳಿಚಿ ಹೋದ್ರಿಂದ ಮಗನು ಕೂಡ ಬೆಳ್ಳಗಿನ ಪಾಂಡು ರೋಗಿಯಾಗಿ ಹುಟ್ಟಿದ ಅಂತ ಪುರಾಣದಲ್ಲಿ ಬರ್ತದೆ. ಹೀಗೆ ಬಣ್ಣ ಬೆಳ್ಳಗಾದರೂ ಪಾಂಡು ರೋಗಿಷ್ಠ ಅಂತ ಆಗಿರಲಿಲ್ಲ. ಅವನು ಪರಾಕ್ರಮಿಯೇ ಇದ್ದ, ಕ್ಷತ್ರಿಯನೇ ಇದ್ದ. ಸಿಂಹಾಸನದ ಉತ್ತರಾಧಿಕಾರಿಗಾಗಿ ನಡೆದ ಈ ನಿಯೋಗದಲ್ಲಿ ಮೊದಲನೇ ಧೃತರಾಷ್ಟ್ರ ಕುರುಡನಾದ, ಅಂಗವಿಕಲ, ಆದ ಕಾರಣ ಅರ್ಹನಲ್ಲ ಅಂತಾಯಿತು. ಪಾಂಡು ಈ ಬಣ್ಣದ ಕಾರಣಕ್ಕೆ ಇವನು ಪೂರ್ಣಾರ್ಹನಲ್ಲ ಅಂತಾಯಿತು. ಆಮೇಲೆ ಹುಟ್ಟಿದವ ವಿದುರ, ಅವನು ದಾಸಿಪುತ್ರ, ಅವನು ಹೇಗೂ ಅಲ್ಲ. ಹೀಗಾಗಿ ಮಧ್ಯಮ ಅರ್ಹತೆ, ಅರ್ಹತೆಯಲ್ಲಿ ಉತ್ತಮ ಅರ್ಹತೆ ಅಲ್ಲ, ಮಧ್ಯಮ ಅರ್ಹತೆ ಅನ್ನೋ ಕಾರಣಕ್ಕೆ ಪಾಂಡು ಸಿಂಹಾಸನಕ್ಕೆ ಅಧಿಕಾರಿಯಾದ. ಪಾಂಡುವಿಗೆ ಮದುವೆ ಆಯಿತು. 2 ರಾಜಕುಮಾರಿಯರನ್ನು, ಒಬ್ಬಳು ಕುಂತಿ ಭೋಜನ ಸಾಕು ಮಗಳು ಕುಂತಿ ಅಥವಾ ಪೃಥೆ, ಅವಳು ಯಾದವರ ಶೂರ ಅನ್ನುವ ರಾಜನ ಮಗಳು ಕುಂತಿ ಭೋಜ, ಅವಳನ್ನು ಸಾಕಿದ್ದ. ಇನ್ನೊಬ್ಬಳು ಮದ್ರದೇಶದ ಮಾದ್ರಿ, ಶಲ್ಯನ ತಂಗಿ. ಇವರಿಬ್ಬರನ್ನು ಮದುವೆಯಾಗಿ ಪಾಂಡು ರಾಜ್ಯವನ್ನು ಆಳ್ತಾ ಇದ್ದ. ಈ ನಡುವೆ ಅವನು ದಿಗ್ವಿಜಯವನ್ನು ಮಾಡಿದ, ಪಾಂಡು ಚಕ್ರವರ್ತಿ ಅಂತ ಅನಿಸಿಕೊಂಡ. ಇದೆಲ್ಲ ಆಯಿತು. ಒಂದು ಸಲ ಏನಾಯಿತು, ಅವನ ಜೀವನದಲ್ಲಿ ಒಂದು ದುರಂತ ನಡೆಯಿತು. ಬೇಟೆಗೆ ಅಂತ ಹೋಗಿದ್ದ. ಬೇಟೆಗೆ ಹೋದವ, ಅಲ್ಲಿ 2 ಜಿಂಕೆಗಳು, ಜಿಂಕೆ ಹರಿಣ ಮಿಥುನ ಅಂದರೆ 2 ಜಿಂಕೆಯ ಜೋಡಿ, ಅವು ಪರಸ್ಪರ ಸಮಾಗಮಿಸ್ತಾ ಇದ್ದ ಸಂದರ್ಭದಲ್ಲಿ ಇವ ಬಾಣ ಹೊಡೆದ. 2 ಜಿಂಕೆಗಳು ಸಾಯಬೇಕಾಗಿತ್ತು. ಆದರೆ ಸತ್ತದ್ದು ಮಾತ್ರ ಮುನಿ ದಂಪತಿ. ಇದೇನು ಆಶ್ಚರ್ಯ, ಯಾಕೆ ಹೀಗಾಯಿತು ಅಂದರೆ, ಕಿಂದಮ ಅನ್ನುವೊಬ್ಬ ಋಷಿ ತನ್ನ ಪತ್ನಿಯನ್ನು ಕೂಡುವುದಕ್ಕೆ ನಿಜ ರೂಪದಲ್ಲಿ ನಾಚಿಕೆಯಾಗಿಯೋ ಇನ್ಯಾವ ಕಾರಣಕ್ಕೂ ಜಿಂಕೆಯ ರೂಪದಿಂದ ಕ್ರೀಡಿಸ್ತಾ ಇದ್ದ. ಆ ಹೊತ್ತಿಗೆ ಪಾಂಡುವಿನ ಬಾಣ ಅವನನ್ನು ಘಾತಿಸಿದು ಮರಣಾಸನ ಸ್ಥಿತಿಗೆ ಮುಟ್ಟಿದ. ಅಲ್ಲಿ ಅವನೊಂದು ಶಾಪವನ್ನು ಕೊಡ್ತಾನೆ. ನೀನು ನಮ್ಮನ್ನು ಹೀಗೆ ಘಾತಿಸಿದ ಕಾರಣ, ಇದು ದೊಡ್ಡ ಪಾತಕವಾದ ಕಾರಣ, ನಿನಗೆ ಮುಂದೆ ನಿನ್ನ ಪತ್ನಿಯನ್ನು ನೀನು ಕೂಡಿದಾಗ ನಿನಗೆ ಮರಣ ಬರಲಿ. ನಿಜವಾಗಿ ಭಾಳ ದೊಡ್ಡ ಶಾಪವೇ ಸರಿ. ಯಾವುದೇ ಮನುಷ್ಯ ಜೀವಿಗೆ ಅಥವಾ ಯಾವ ಜೀವಿಗಾದರೂ ಅತ್ಯಂತ ಸಂಭ್ರಮದ ಗಳಿಗೆಯೋ ಆ ಹೊತ್ತಿಗೆ ಪ್ರಾಣ ಹೋಗ್ತದೆ ಅಂತಂದರೆ. ಆದರೆ ಪಾಂಡು ಹೇಳ್ತಾನೆ, ನಾನು ಉದ್ದೇಶಪಟ್ಟು ಮಾಡಿದ್ದಲ್ಲ, ಅಥವಾ ನೀವು ಹೀಗಿರ್ತೀರಿ ಅಂತಲೂ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಹೇಳ್ತಾನೆ, ನಿನಗೆ ಬ್ರಹ್ಮಹತ್ಯೆ ದೋಷ ಬಾರದಿರುವುದು ಯಾಕಂದರೆ ನೀನು ತಿಳಿಯದೇ ಮಾಡಿದ್ರಿಂದ. ಆದರೂ ನೀನು ಮಾಡಿದ್ದು ತಪ್ಪು. ಯಾಕಂದರೆ ಇಂತಹ ಸಂದರ್ಭದಲ್ಲಿ ಯಾವ ಪ್ರಾಣಿಯನ್ನಾದರೂ ಕೊಲ್ಲಕೂಡದು, ಯಾವ್ದನ್ನಾದರೂ ಹೊಡಿಲಿಕ್ಕಿಲ್ಲ. ಆದ್ದರಿಂದ ಶಾಪ. ಪಕ್ಕನೆ ನಮಗೆ ಇದರ ಜೊತೆಯಲ್ಲಿ ನೆನಪಿಸಿಕೊಳ್ಳುವುದು ನಾವು ರಾಮಾಯಣದಲ್ಲಿ ಬರುವ ಕ್ರೌಂಚವಧೆಯ ಪ್ರಕರಣವನ್ನು. 2 ಹಕ್ಕಿಗಳಲ್ಲಿ ಒಂದನ್ನು ಬೇಡ ಹೊಡೆದ, ಅವನಿಗೆ ಶಾಪ ಬಂತು ಇತ್ಯಾದಿ, ಒಂದು ಮಹಾಕಾವ್ಯಕ್ಕೆ ನಾಂದಿಯಾಯಿತು ಹೀಗೆ. ಆದರೆ ಇಲ್ಲಿ ಪಾಂಡುವಿನ ಜೀವನಕ್ಕೆ ಒಂದು ರೀತಿ ಅದು ಭಾಷ್ಯವನ್ನೇ ಬರೆಯಿತು ಅಂತ ಹೇಳಬೇಕು. ಮತ್ತಿನ್ನೇನಿದೆ ತನ್ನ ಜೀವನದಲ್ಲಿ? ಸುಂದರಿಯರಾದ 2 ಪತ್ನಿಯರು, ವಯಸ್ಸು ಎಲ್ಲ ಇದೆ, ಆದರೆ ಅವರನ್ನು ಸೇರುವ ಹಾಗಿಲ್ಲ. ಹೀಗೆ ಪಾಂಡು ವಿರಕ್ತನಾಗ್ತಾನೆ. ಇದನ್ನು ಅಧಿಕಾರವನ್ನು ಮತ್ತು ಎಲ್ಲ ಬಿಟ್ಟು ಅವನು ಅರಣ್ಯಕ್ಕೆ ಹೋಗ್ತಾನೆ. ಅವನು ಹೊರಡುವಾಗಿ 2 ಪತ್ನಿಯರು ಹೇಳ್ತಾರೆ, ನಾವು ನಿನ್ನ ಜೊತೆಯಲ್ಲಿ ಬರ್ತೇವೆ ಅಂತ. ಅವರನ್ನು ಕರ್ಕೊಂಡು ಇವ ಅರಣ್ಯಕ್ಕೆ ಹೋಗ್ತಾನೆ. ಉದ್ದೇಶ ಇದ್ದದ್ದು ಅಲ್ಲಿಯೇ ತನ್ನ ಉಳಿದ ಜೀವಿತ ಭಾಗವನ್ನು ಕಳೆಯುವುದು. ವಿಧಿ ಎಷ್ಟು ವಿಚಿತ್ರವಾಗಿ ವರ್ತಿಸ್ತದೆ ಅಂದರೆ, ಅಲ್ಲಿ ಅವನಿದ್ದಾಗ ಯಾರೋ ಋಷಿಗಳೆಲ್ಲ ಉತ್ತರದಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು. ಪಾಂಡು ಹೇಳ್ತಾನೆ, ನೀವೆಲ್ಲಿಗೆ ಹೋಗ್ತಾ ಇದ್ದೀರಿ? ನಾವು ದೇವಲೋಕಕ್ಕೆ. ನಾನು ಬರ್ತೇನೆ. ಇಲ್ಲ, ನಿನಗೆ ಅರ್ಹತೆ ಇಲ್ಲ. ಯಾಕಿಲ್ಲ? ನಿನಗೆ ಸಂತಾನ ಇಲ್ಲ, ಆದ ಕಾರಣ ನೀನು ಬರುವ ಹಾಗಿಲ್ಲ. ಪಾಂಡುವಿಗೆ ಇದೊಂಥರ ಮನೋರೋಗ ಆಯಿತು. ಸಂತಾನ ಪಡೆಯುವ ಮಾರ್ಗ ಮುಚ್ಚಿ ಹೋಗಿದೆ. ಪಡೆಯದೇ ಇದ್ದರೆ ದೇವಲೋಕದ ಮಾರ್ಗ ಮುಚ್ಚಿ ಹೋಗ್ತದೆ. ಏನು ಮಾಡಬೇಕು? ಆಗ ಕುಂತಿ ಹೇಳ್ತಾಳೆ, ನಾನು ಹೇಳಿದ್ದು ಈ ವಿಧಿಯ ವಿಪರೀತ ಅನ್ನೋದು ಇದನ್ನು ಉಂಟು. ಕುಂತಿ ಹೇಳ್ತಾಳೆ, ನನಗೊಂದು
ದೂರ್ವಾಸರಿಂದ ದತ್ತವಾದ ಒಂದು ವಿಶೇಷವಾದ ಮಂತ್ರಸಿದ್ಧಿ ಇದೆ. ಏನು ಮಂತ್ರ? ಆ ಮಂತ್ರವನ್ನು ಉಚ್ಚರಿಸ್ತಾ ಯಾವ ದೇವತೆಯನ್ನು ನೆನೆಯುತ್ತಾಳೋ ಆ ದೇವತಾಂಶಕವಾದ ಒಬ್ಬ ಮಗ ಹುಟ್ಟುತ್ತಾನೆ ಅನ್ನೋದು ಅನುಗ್ರಹ, ದೂರ್ವಾಸರ ವರ. ಇದು ಅವಳಿಗೆ ಸಿಕ್ಕಿದ್ದು ಯಾವಾಗ ಅಂತಂದರೆ, ಅವಳು ಕುಂತಿ ಭೋಜನ ಅರಮನೆಯಲ್ಲಿ ಬೆಳೀತಾ ಇದ್ದಾಗ ಒಂದು ಸಲ ದೂರ್ವಾಸರು ಬಂದರು. ಬರುವ ಕುಂತಿಭೋಜ ಭಯಪಟ್ಟ. ಮೊದಲೇ ದುರ್ವಾಸರು ಕೋಪಿಷ್ಟರು, ಅವರಿಗೆ ಯಾರನ್ನಪ್ಪ ಸೇವೆಗೆ ನಿಯೋಜನೆ ಮಾಡೋಣ. ಕೊನೆಗೆ ಯೋಚಿಸಿ, ಕುಂತಿ ಸಣ್ಣವಳು, ಮಗು, ಇವಳೊಂದು ಪೃಥ ಅಂತ ಅವಳ ಹೆಸರು ಅವಳು. ಯಾಕಂದರೆ ಮಗು ತಪ್ಪು ಮಾಡಿದರೆ ಋಷಿ ಕೋಪಿಸಿಕೊಳ್ಳಿಕ್ಕಿಲ್ಲ ಅಂತ ಒಂದು ಭರವಸೆ. ದುರ್ವಾಸರಿಗೆ ಭಾಳ ಸಂತೋಷ ಆಯಿತು ಕುಂತಿಯ ಈ ಪರಿಚರ್ಯೆಯಿಂದ. ತಕೋ ಮಗಳೇ ಅಂತ ಮಂತ್ರೋಪದೇಶ ಮಾಡಿದರು. ಅಷ್ಟು ಸಣ್ಣ ಮಗುವಿಗೆ ಮಂತ್ರೋಪದೇಶ ಮಾಡ್ಬೋದು ಇತ್ಯಾದಿ ಬೇರೆ ಚರ್ಚೆ ವಿಷಯ. ಇವಳು ಈ ಮಂತ್ರೋಪದೇಶದ ಪ್ರಯೋಜನವನ್ನು ಪಡೆದು ಪಾಂಡುವಿನಲ್ಲಿ ಹೇಳಿದರೆ ಹೀಗೆ ಸಂತಾನ ಪಡೆಯುವುದಕ್ಕಿರುವ ಒಂದು ಮಾರ್ಗ ಇದು, ಇಲ್ಲ ನೀ ಪಡೆಯತಕ್ಕದ್ದು. ಹಾಗೆ ಯಮಧರ್ಮನನ್ನು ನಂಬಿ ಅಥವಾ ಆರಾಧಿಸಿ ಧರ್ಮರಾಯನನ್ನು ಯುಧಿಷ್ಠಿರ ಅಂತ ಹೆಸರಿಟ್ಟರು. ಧರ್ಮಕ್ಕೆ ಒಂದು ವ್ಯಕ್ತಿತ್ವವಾಗಿ ರೂಪುಗೊಂಡವ ಧರ್ಮರಾಯ. ಇಲ್ಲ ಸಾಲದು, ಧರ್ಮ ಒಂದೇ ಇದ್ದರೆ ದುರ್ಬಲ ಆಗ್ತದೆ, ಪರಾಕ್ರಮಿ ಇನ್ನೊಬ್ಬ ಬೇಕು. ಹಾಗೆ ಬಲಿಷ್ಠನಾದ ವಾಯುದೇವನನ್ನು ಆರಾಧಿಸಿ ಭೀಮಸೇನ. ಇಲ್ಲ, ಇದು ಎರಡೂ ಸಾಲದು, ಇನ್ನೂ ಒಂದು ಆಗಬೇಕು. ಹೇಗೆ? ಧರ್ಮ ಮತ್ತು ಪರಾಕ್ರಮ ಎರಡೂ ಇದ್ದದ್ದಾಗಬೇಕು. ಸರಿ, ಇಂದ್ರಾಂಶದಿಂದ ಅರ್ಜುನ. 3 ಮಂದಿ ಮಕ್ಕಳಾಯಿತು. ಪಾಂಡುವಿಗೆ ಸಮಾಧಾನ ಇಲ್ಲ, ಇಷ್ಟು ಸಾಲದು ಮಕ್ಕಳು. ಮತ್ತು ಕೊನೆಗೆ ಕುಂತಿ ಮಾದ್ರಿಗೆ ಉಪದೇಶ ಮಾಡಿ, ಮಾದ್ರಿ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಇಬ್ಬರು ನಕುಲ ಸಹದೇವರನ್ನು ಪಡೆದು. ಇಷ್ಟಾದ ಮೇಲೆ ಒಂದು ರೀತಿಯಲ್ಲಿ ಪಾಂಡುವಿನ ಜೀವನದ ಒಂದು ತೃಪ್ತ ಹಂತಕ್ಕೆ ಮುಟ್ಟಿದ ಅಂತ ಅರ್ಥ. ಯಾಕಂದರೆ ಮಕ್ಕಳನ್ನು ಪಡೆದಾಯಿತು, ರಾಜ್ಯ ಆಳಿ ಆಯಿತು, ವಿರಕ್ತಿ ಬಂದಿದೆ. ಹೀಗೆ ಮಕ್ಕಳು ಬೆಳೀತಾ ಇರಬೇಕಾದ್ರೆ ಒಂದು ದಿವಸ ಪಾಂಡು ಮಾದ್ರಿಯನ್ನು ಕೂಡುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಮುನಿಶಾಪ, ಅಲ್ಲಿ ಪಾಂಡುವಿನ ಜೀವನ ಅಂತ್ಯವಾಗ್ತದೆ. ಇಲ್ಲಿ ನಾವು ಗಮನಿಸಬೇಕಾದ್ದು, ಪಾಂಡುವಿಗೆ ಬಂದದ್ದು ಶಾಪವೇ, ಅಲ್ಲಿ ದಶರಥನಿಗೆ ಬಂದದ್ದು ಶಾಪವೇ, ವ್ಯಾಧನಿಗೆ ವಾಲ್ಮೀಕಿ ಕೊಟ್ಟದ್ದು ಶಾಪವೇ. ಈ ಶಾಪಗಳೆಲ್ಲ ಒಂದು ಮರಣಾಸನ ಸ್ಥಿತಿಯಲ್ಲಿ ಆಡಿದಂತಹ ಮಾತುಗಳು. ಪರಿಣಾಮ ಮಾತ್ರ ಒಂದೊಂದು ವಿಧವಾಗಿ ವರ್ತಿಸಿತು. ದಶರಥನಿಗೆ ಅದು ಶಾಪ ವರವಾಗಿ ಪ್ರಯೋಜನಕ್ಕೆ ಬಂತು. ವ್ಯಾಧನಿಗೆ ಕೊಟ್ಟ ಶಾಪ ವಾಲ್ಮೀಕಿಯ ಮೂಲಕ ಒಂದು ಕಾವ್ಯದ ಆಧಾರ ಶ್ಲೋಕವಾಗಿ ಅದು ಒಂದು ರೀತಿ ರಸಿಕರಿಗೆ ಆನಂದವನ್ನು ಕೊಡತಕ್ಕ ಕಾವ್ಯವಾಯಿತು. ಪಾಂಡುವಿಗೆ ಬಂದ ಶಾಪ ಏನಾಯಿತು? ಒಂದು ಅರ್ಥದಿಂದ ಪಾಂಡು ಅದನ್ನು ವರವಾಗಿ ಬಳಸಿಕೊಂಡ ಅಂತಲೂ ನಮಗೆ ಅನ್ನಿಸ್ತದೆ. ಯಾಕಂದರೆ ಪತ್ನಿಯನ್ನು ಕೂಡಿದರೆ ಮರಣ, ಮಕ್ಕಳನ್ನು ಪಡೆದಾಗಿದೆ. ಅಂದರೆ ಪತ್ನಿಯನ್ನು ಕೂಡಲೇಬೇಕಾದ ಧಾರ್ಮಿಕ ಕಾರಣ ಏನೇನೂ ಇಲ್ಲ. ಹಾಗಾದರೆ ದೇಹ ಸುಖವ? ಪ್ರಾಣ ಹೋಗ್ತದೆ ಅಂತ ಗೊತ್ತಿದ್ದರೆ ದೇಹ ಸುಖದ ಅನುಭವ ಹೇಗೆ ಬಂದಿತ್ತು? ಆಗ ನಾವು ಕಾಣಬೇಕು, ಅವನು ಉದ್ದೇಶಪಟ್ಟೇ ತನ್ನ ದೇಹಾಂತವನ್ನು ಮಾಡಿಕೊಳ್ಳುವುದಕ್ಕೊಂದು ಪ್ರಯತ್ನ ಮಾಡಿಬಿಟ್ಟು ನಾವು ಗೊತ್ತಿದೆ ಸಾಯ್ತೇನೆ ಅಂತ. ಆದರೂ ಅಡ್ಡಿಲ್ಲ, ಹೋದರೆ ಹೋಗಲಿ ಎನ್ನುವ ಭಾವದಿಂದಲೇ ಪ್ರಯತ್ನಿಸಿದನು. ಹಾಗಾದ್ರೆ ಅದು ಶಾಪ ಆಗ್ತದಾ? ವರವಾಗುವುದಿಲ್ವಾ? ನಮಗೆ ಬೇಕಾದ ಹಾಗೆ ಸಾಯಲಿಕ್ಕೆ? ಇದು ಒಂದು ವಿಚಿತ್ರ ಮತ್ತು ಒಂದು ಚೋದ್ಯ. ಈ ರೀತಿ ಪಾಂಡು ಎಂಬ ಒಂದು ವ್ಯಕ್ತಿತ್ವ ಚಕ್ರವರ್ತಿಯಾಗಿ ಹಸ್ತಿನಾವತಿಯನ್ನು ಆಳಬೇಕಾದವ, ವಿರಕ್ತನಾಗಿ ಮಕ್ಕಳನ್ನು ಪಡೆದವ, ಆಮೇಲೆ ಮರಣವನ್ನು ಪಡೆದವ. ಇದು ಒಂದು ಜೀವನ ಚಕ್ರ. ಆದರೆ ಪಾಂಡುವಿನ ಉತ್ತರಾಧಿಕಾರಿಗಳು ಪಾಂಡವರು ಮತ್ತು ಲೋಕವಿಶ್ರಾಂತವಾದ ಕೀರ್ತಿಯನ್ನು ಸಂಪಾದನೆ ಮಾಡಿದರು. ಯಾವ ಮಹಾರಾಜನಾದರೂ ಯಾವ ತಂದೆಯಾದರೂ ಹೆಮ್ಮೆ ಪಡುವಂಥ ಒಂದು ಸಾಧನೆಯನ್ನು ಮಾಡಿದರು. ಪಾಂಡು ತೀರಿ ಹೋದ ಮೇಲೂ ಪಾಂಡುವಿಗೆ ಸ್ವರ್ಗದಲ್ಲಿ ಒಂದು ಘನತೆಯ ಸ್ಥಾನಮಾನ ಸಿಕ್ಕಲಿಲ್ಲ ಅಂತ ಒಂದು ಕೊರತೆ. ಪೂರ್ವ ಮಹಾರಾಜರುಗಳಾದವರು ಎಲ್ಲಿ ಇಂದ್ರ ಸಭೆಯಲ್ಲಿ ಕೂತ್ಕೊಳ್ಬೇಕು, ಫ್ರಂಟ್ ರೋ ಇಲ್ಲ, ಮತ್ತು ಅವ ಎಲ್ಲಿಯೋ ಹಿಂದೆ ಇದ್ದಾನೆ. ನಾರದರು ಇದನ್ನು ನೋಡಿ ಬಂದು ಧರ್ಮರಾಯನಲ್ಲಿ ಹೇಳ್ತಾರೆ, ನೋಡಪ್ಪ, ನಿಮ್ಮ ಅಪ್ಪ ಹೀಗೆ ಸ್ಥಾನಹೀನನಾಗಿದ್ದಾನೆ, ಸ್ವರ್ಗದಲ್ಲಿದ್ದಾನೆ, ಆದರೆ ಸ್ಥಾನ ಇಲ್ಲ. ಮತ್ತು ಅದನ್ನು ನಾವು ಪಡಿಬೇಕು ಅಂತಾದರೆ ನೀವು ಪುಣ್ಯ ಕಾರ್ಯ ಮಾಡಬೇಕು, ನೀವೊಂದು ದೊಡ್ಡ ಯಜ್ಞ ಮಾಡಬೇಕು. ಯಾವ ಯಜ್ಞ? ರಾಜಸೂಯ. ಹೀಗೆ ಪಾಂಡು ಚಕ್ರವರ್ತಿಗೆ ಇಂದ್ರನ ಸಭೆಯಲ್ಲಿ ಯೋಗ್ಯವಾದ ಸ್ಥಾನ ಕೊಡುವುದಕ್ಕೆ ಇಲ್ಲಿ ಧರ್ಮರಾಯ ಮತ್ತು ಪಾಂಡವರು ದೊಡ್ಡ ಯಾಗ ಮಾಡಬೇಕಾಯಿತು. ಆ ಯಾಗದಲ್ಲಿ ಸಾಕಷ್ಟು ಪ್ರಸಿದ್ಧಿ ಬಂತು, ಚಕ್ರವರ್ತಿತ್ವ ಬಂತು. ಧರ್ಮರಾಯನು
ಚಕ್ರವರ್ತಿ ಅನಿಸಿಕೊಂಡ, ಪಾಂಡುವಿಗೂ ಸುಸ್ಥಿತಿ ಬಂತು ಅಂತ ಪುರಾಣ ಹೇಳ್ತದೆ. ಹೀಗೆ ಬೇರೆ ಬೇರೆ ನೆಲೆಗಳಿಂದ ಪಾಂಡುವಿನ ಜೀವನಾವಲೋಕನವನ್ನು ನಾವು ಮಾಡಿದರೆ ಒಂದು ವಿಶಿಷ್ಟತೆ ಕಾಣ್ತದೆ. ಈ ವಿಶಿಷ್ಟತೆ ಏನು? ವಂಶವನ್ನು ಬೆಳೆಸಬೇಕು ಎನ್ನುವ ಒಂದು ಹಂಬಲ, ಮತ್ತು ವಂಶವನ್ನು ಬೆಳೆಸುವುದೇ ಜೀವನಾದವನಿಗೆ ಪರಮ ಗುರಿ ಎಂಬ ಒಂದು ನಿರ್ಣಯ. ಆಮೇಲೆ ಅವ ಬದುಕಿ ಉಳಿಬೇಕಾಗಿಲ್ಲ ಅಂತ. ಈ ನೆಲೆಯಿಂದ ನೋಡಿದಾಗ ಪಾಂಡವರ ಅಥವಾ ಇಡೀ ಮಹಾಭಾರತದಲ್ಲಿ ಅನೇಕರ ಹುಟ್ಟು, ಅನೇಕರ ಸಾವು, ಅನೇಕರ ಜೀವನ, ಅನೇಕರ ಸಾಧನೆ, ಇದೆಲ್ಲ ಯಾವ್ಯಾವುದೋ ಪೂರ್ವಕಲ್ಪಿತವಾದ ಸೂತ್ರಗಳಿಂದ ನಿರ್ದೇಶಿತವಾದ ಹಾಗೂ ಕಾಣ್ತದೆ. ಅವರೇ ಸ್ವಯಂ ಪ್ರಯತ್ನಿಸಿ ಮಾಡಿದ ಹಾಗೂ ಕಾಣುತ್ತದೆ. ಇದು ಆಶ್ಚರ್ಯ. ಪಾಂಡುವಿನ ಮರಣ ಪೂರ್ವ ನಿರ್ಧರಿತ, ಪೂರ್ವ ಸೂತ್ರಕ್ಕೆ ಆಧರಿತವೋ, ಸ್ವಯಂ ಅವನೇ ನಿರ್ಣಯಿಸಿ ಮಾಡಿಕೊಂಡದ್ದು. ಅಂದರೆ ಒಂದು ಬೇಟೆಯ ಮೃಗವಾಗಿ ಒಬ್ಬನಿಗೆ ಹೊಡೆದವ ತಾನೇ ಒಂದು ಕಾಮನೆಯ ಬೇಟೆಯ ಮೃಗವಾಗಿ ಸತ್ತನ ಅಲ್ಲ, ತಾನೇ ಬೇಕು ಅಂತ ತಾನು ಮಾಡಿದಂತಹ ಪಾತಕಕ್ಕೆ ಒಂದು ಪ್ರಾಯಶ್ಚಿತ್ತ ಮಾಡಿಕೊಂಡ. ಇದು ನಮಗೆ ಕೊನೆಯವರೆಗೂ ಪಾಂಡುವಿನ ಜೀವನದಲ್ಲಿ ಒಂದು ಪ್ರಶ್ನೆಯಾಗಿಯೇ ಉಳೀತದೆ.